I am Dr. S.M. Raju, retired IAS officer and inventor of herbal compounds for incurable diseases. ಕ್ರಿಯಾಟಿನ್ 3.5 ಇದ್ದಿದ್ದು 2.59 ಏನೋ ಬಂತು, 2.635. ಅದಕ್ಕಿಂತ ಮುಂಚೆ ಅವ್ರ ರೆಕಾರ್ಡ್ ಪ್ರಕಾರ ಇದ್ದಿದ್ದು 6.5 ಸಮಥಿಂಗ್ ಇತ್ತು. ಡಯಾಲಿಸಿಸ್ ಮಾಡಿಸ್ಬೇಕಾರೆ ಮೆಡಿಸಿನ್ ತಗೊಂಡ್ಮೇಲೆ ನಾನು ಇದಕ್ಕೆ ಬಂದೆ. ಈಗ ಬಿ ಪಿ ಇಲ್ಲ ನನಗೆ. ಮೊದಲು ಬಿ ಪಿ ಇತ್ತು, ಈಗ ಬಿ ಪಿ ಇಲ್ಲ ನನಗೆ. ಓಕೆ, ಹೀಗೆ ತುಂಬ ಇದಾಯಿತು. ನಿಮಗೆ ಜ್ವರ 15 ಡೇಸ್ ಬಿಡಲೇ ಇಲ್ಲ. ಹೆಸರಿಗೆ ತಕ್ಕಂತೆ ನಿಮ್ಮದು ಮಿರಾಕಲ್ಲೇ ಮಾಡಿಬಿಟ್ಟು ನಿಮ್ಮದು ತುಂಬ ಹೆಲ್ಪ್ ಆಯಿತು ಸರ್ ನಿಮಗೆ. ಈ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಥವಾ ಪ್ರೋಟೀನ್ ಲೀಕೇಜ್, ಈ ಒಂದು ರೋಗಿಗಳಿಗೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋ ಒಂದು ಕಿಡ್ನಿ ಪಥ್ಯವನ್ನು ನಾನೇ ನಮ್ಮ ಅಪ್ಪನ ಕಿಡ್ನಿ ಫೇಲ್ಯೂರಾಗ ಡಿಫೈನ್ ಮಾಡಿದ್ದೀನಿ. ನೀವು ಸ್ಟ್ರಿಕ್ಟಾಗಿ ಫಾಲೋ ಮಾಡಿದ್ರೆ ರಿಸಲ್ಟ್ಸ್ ಬರ್ತೈತೆ. ಇಲ್ಲ ಅಂದರೆ ನನ್ನ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಯೂಸ್ಲೆಸ್ಸು, ಅದು ವೇಸ್ಟ್ ಆಫ್ ಮನಿ ಅಂತ ನಾನು ಹೇಳ್ತೀನಿ. ನಂಬರ್ 1, ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಕೆಲವು ನೆಫ್ರೋಡಯಟಿಷಿಯನ್ಸು ಸೊಪ್ಪು ತಿನ್ನಬೇಡ್ರಿ ಅಂತ ಹೇಳ್ತಾರೆ, ಆದರೆ ಅವರು ಅವರ ಅಪ್ಪ ಅಮ್ಮನ ಮೇಲೇ ಎಕ್ಸ್ಪೆರಿಮೆಂಟ್ ಮಾಡಿಲ್ಲ. ಯಾರೋ ಹೇಳಿರೋದನ್ನು ಇದನ್ನು ಅವರು ಫಾಲೋ ಮಾಡ್ತಾಯಿದ್ದಾರೆ. ಅದಕ್ಕೆ ಇದುವರೆಗೂ ಸಹ ಕಿಡ್ನಿ ರಿಜುವಿನೇಷನ್ ಆಗೋದಕ್ಕೆ ಫೇಲ್ಯೂರ್ ಆದವ್ರಿಗೆ ಯಾವ ಸೈನ್ಸ್ ಬಂದಿಲ್ಲ. ಇದು ನಮ್ಮ ಅಪ್ಪನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿರೋದು. ಲೀಚ್ ಮಾಡಿರೋ ಸೊಪ್ಪು ಭಾರಿ ಇಂಪಾರ್ಟೆಂಟು, ಅದರಲ್ಲಿ ಕ್ಯಾಲ್ಸಿಯಂ ಕಂಟೆಂಟ್ ಇರ್ತದೆ. ಆಮೇಲೆ ಈಸಿಲಿ ಡೈಜೆಸ್ಟಬಲ್ ಪ್ರೋಟೀನ್ 3 to 4% ಇರ್ತೈತೆ. ಅದನ್ನು ಮೈಂಡಲ್ಲಿ ಇಟ್ಕೊಟ್ಟು ಯಾವುದೇ ವೆಜಿಟಬಲ್ಸ್ ತಿನ್ಬೋದು ಎಕ್ಸೆಪ್ಟ್ ಬನಾನಾ ಬಿಟ್ಟು, ಬಾಳೆಹಣ್ಣು, ಬಾಳೆಕಾಯಿ. ಎರಡನೇದು ಹೇಳ್ತಾರೆ, ನೀ ಕಾರ್ನ್ಫ್ಲಾಕ್ಸ್ ತಗೋ, ಮಿಲ್ಕ್ ತಗೋ ಅಂತೆಲ್ಲ ಕೆಲವರು ಡಯಟಿಷಿಯನ್ಸು, ಅವೆಲ್ಲ ಪಾಯ್ಸನ್. ಸೊ ಆದ್ದರಿಂದ ನನ್ನ ಟ್ರೀಟ್ಮೆಂಟ್ ತಗೊಳ್ಳೋ ಹೊತ್ತಿನಲ್ಲಿ ನಾನು ಏನು ಹೇಳ್ತೀನಿ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ರಿಸಲ್ಟ್ಸ್ 3 ದಿನದಿಂದ 10 ದಿನದಲ್ಲಿ ಗೊತ್ತಾಗುತ್ತೆ. ಎರಡನೇದು ಸುಮಾರು ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ. ವೈಟಮಿನ್ ಡಿ ಟ್ಯಾಬ್ಲೆಟ್, ವೈಟಮಿನ್ B12, ಆಮೇಲೆ ಯೂರಿಕ್ ಆ್ಯಸಿಡ್ ಟ್ಯಾಬ್ಲೆಟು, ಬ್ಲಡ್ ತಿನ್ನರು, ಸಮ್ಟೈಮ್ ಕೊಲೆಸ್ಟ್ರಾಲ್ ಟ್ಯಾಬ್ಲೆಟು, ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟು, ಆಮೇಲೆ ಡಯೂರಿಟಿಕ್ ಟ್ಯಾಬ್ಲೆಟ್. ಇವು ಎಷ್ಟು ಜಾಸ್ತಿ ಕೊಟ್ಟಷ್ಟು ಕಿಡ್ನಿ ಮೇಲೆ ಪ್ರೆಷರ್ ಆಗಿ ಇನ್ನೂ ಕಿಡ್ನಿ ಏನಿದೆ ಇನ್ನೂ ಡಿಟ್ರೇಟ್ ಆಗುತ್ತೆ ಅಂತ ನನ್ನ ಭಾವನೆ. ಯಾರು ನಂದು ಫಾಲೋ ಮಾಡಿದ್ದಾರೆ ಅವರು ಎಷ್ಟು ಫಾಸ್ಟ್ ರಿಸಲ್ಟ್ಸ್ ಬಂದಿದೆ ಅಂತಂದರೆ ಅನ್ಥಿಂಕಬಲ್. ನಾನು ಏನು ಹೇಳಿದ್ದೀನೋ ಅದೆಲ್ಲನೂ ಎವಿಡೆನ್ಸ್ ಬೇಸ್ಡ್ ಅಷ್ಟೇ. ಈಗ ಹೇಳ್ತೀನಿ ಏನು ತಿನ್ನಬಾರದು. 1, 5 ಗ್ರಾಮ್ ಮೇಲೆ ಉಪ್ಪು ತಗೊಳ್ಬಾರ್ದು. ಅಂದರೆ ಪ್ರತಿ ಊಟಕ್ಕೆ ಬೆಳಗ್ಗೆ ಊಟ ನಾಷ್ಟಕ್ಕೆ 1 ಗ್ರಾಮ್ ಯೂಸ್ ಮಾಡಬೇಕು, ಮಧ್ಯಾಹ್ನ 1 ಗ್ರಾಮ್ ಯೂಸ್ ಮಾಡಬೇಕು, ಸಾಶೆ ಸಿಗುತ್ತೆ, ಸಂಜೆ 1 ಗ್ರಾಮ್ ಯೂಸ್ ಮಾಡಬೇಕು. ಆ 3 ಗ್ರಾಮಲ್ಲೇ ಟೇಸ್ಟ್ ಬಂದುಬಿಡ್ತದೆ. ಎರಡನೇದು, ಊಟ ಎಲ್ಲ ಸೇರಿ 1 ಲೀಟ್ರ್ ಮೇಲೆ ನೀರು ಕುಡಿಬಾರ್ದು. ಮೂರನೇದು ಏನು ಅಂತಂದರೆ ಯಾವುದೇ ಒಂದು ಮಿಲ್ಕ್ ಪ್ರಾಡಕ್ಟ್ಸ್, ಐಸ್ ಕ್ರೀಮು ಅವೆಲ್ಲ ತಿನ್ನಬಾರ್ದು, ಮೊಸರು ಬಿಟ್ಟು. ಆಮೇಲೆ ಯಾವುದೇ ಬೇಕ್ರಿ ಪ್ರಾಡಕ್ಟ್ಸ್ ತಿನ್ನಬಾರ್ದು, ಬಿಸ್ಕೆಟ್ ಆಗಲಿ, ಕುಕ್ಕೀಸ್ ಆಗಲಿ, ಅಥವಾ ಏನೇ ಆಗಲಿ ಅದರದ್ದು, ಇನ್ಕ್ಲೂಡಿಂಗ್ ಬ್ರೆಡ್ ಆಲ್ಸೋ. ಆಮೇಲೆ ಮಟನ್ನು, ಬೀಫು, ಪೋರ್ಕು ತಿನ್ನಬಾರ್ದು. ಆಮೇಲೆ ಚಿಕನ್ನು ಕಡಿಮೆ ಕ್ವಾಂಟಿಟಿ ತಿನ್ನಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ ಫಿಶ್, ನಾನ್ ವೆಜಿಟೇರಿಯನ್ ತಿಂದರೆ ಭಾರಿ ಒಳ್ಳೆಯದು. ಅದೆಷ್ಟು ಬೇಕಾದ್ರೂ ಫಿಶ್ ತಿನ್ಬೋದು. ಆದರೆ ಫಿಶ್ ಯಾವ ರೀತಿ ನಾನು ಹೇಳ್ತೀನಿ ಮುಂದೆ ಅದೇ ರೀತಿ ಮಾಡ್ಕೊಂಡು ತೊಗೊಳ್ಬೇಕು. ಮತ್ತು ಇದರಲ್ಲಿ ಬೇಳೆಗಳಲ್ಲಿ ಎಸ್ಪೆಷಲಿ ಇದು ತೊಗರಿಬೇಳೆ ತಿನ್ನಬಾರ್ದು. ಆಮೇಲೆ ಅವರೆಬೇಳೆ, ಆಮೇಲೆ ಹುರುಳಿಕಾಳು ತಿನ್ನಬಾರ್ದು. ಇದರಲ್ಲಿ ಹೆಚ್ಚಾಗಿ ಹೆಸರುಬೇಳೆ, ಕಡಲೆಬೇಳೆ ಇದು ಭಾರಿ ಇಂಪಾರ್ಟೆಂಟು. ಆಮೇಲೆ ಅಲಸಂದಿ ಕಾಳು ಇವೆಲ್ಲ ತಿನ್ಬೋದು. ಅದನ್ನು 5% ಮೇಲೆ ಹೋಗಬಾರ್ದು. ಮತ್ತು ಇಂಪಾರ್ಟೆಂಟ್ ಏನಂತಂದರೆ ಅನ್ನ ಮತ್ತು ಗೋಧಿ ತಿನ್ನಬೇಕು. ಇವನ್ನು ಜೋಳನೂ ತಿನ್ಬೋದು. ಅದು ಸಹ 25ರಿಂದ 30% ಮೇಲೆ ತಿನ್ನಬಾರ್ದು. ಯಾಕೆ ಅಂತಂದರೆ ಅದರಲ್ಲಿ 14-15% ಇಂಡೈಜೆಸ್ಟಿಬಲ್ ಪ್ರೋಟೀನ್ ಇದೆ. ಆ ಪ್ರೋಟೀನ್ ಡೈಜೆಷನ್ ಆಗಲ್ಲ. ಮತ್ತು ಆಲ್ಕೋಹಾಲ್ ತೊಗೊಳ್ಬಾರ್ದು. ಆಮೇಲೆ ಈ ಸಾಫ್ಟ್ ಡ್ರಿಂಕ್ಸ್ ತೊಗೊಳ್ಬಾರ್ದು. ಮತ್ತು ಫ್ರೆಶ್ ಫ್ರೂಟ್ ಜ್ಯೂಸ್ ಆಗಿರಲಿ, ಪ್ಯಾಕ್ಡ್ ಆಗಲಿ ಜ್ಯೂಸಸ್ ತೊಗೊಳ್ಬಾರ್ದು. ಬಾಳೆಹಣ್ಣಂತೂ ಮುಟ್ಲೇಬಾರ್ದು. ಅದು ನೆನ್ಪಿಟ್ಕೊಳ್ಬೇಕು. ಈಗ ಏನು ಆಹಾರ ತೊಗೊಳ್ಬೇಕು ಅದರ ಬಗ್ಗೆ ನಾನು ಹೇಳ್ತೀನಿ.
ಒಂದು ಪ್ರೀಬಯೋಟಿಕ್ಸ್ ಕಿಚನಲ್ಲೇ ಇದೆ, ಒಂದು ಗಾರ್ಲಿಕ್, ಇನ್ನೊಂದು ಶುಂಠಿ, ಇನ್ನೊಂದು ಮೆಂತ್ಯಕಾಳು. ಇದು ಏನು ಬೆಳ್ಳುಳ್ಳಿ ಏನಿದೆ ಗಾರ್ಲಿಕ್ಕು 3 ರಿಂದ 4 ಎಸಳು ಹಸಿದು ಹಾಕ್ಕೊಂಡು ತಿಂದ್ಬಿಡಬೇಕು. ಫಸ್ಟ್ ಖಾರ ಆಗ್ಬೋದು, ನೀರು ಕುಡ್ಕೊಂಡು ಹಾಕ್ಕೊಂಡು ತಿಂದ್ಬಿಡಬೇಕು. ಆಮೇಲೆ ಮೆಂತ್ಯಕಾಳು ಮತ್ತು ಶುಂಠಿ ಸ್ಲೈಸ್ ಮಾಡಿ ಮೆಂತ್ಯಕಾಳು ರಾತ್ರಿ ನೆನೆಸಿಟ್ಟು ಹಾಕ್ಕೊಂಡು ತಿನ್ನಬೇಕು. ಕೆಲವರು ಹೇಳ್ತಾರೆ ನಾನು ಬೆಳ್ಳುಳ್ಳಿ ತಿಂದರೆ ವಾಸನೆ ಬರುತ್ತೆ ಅಂತ. ವಾಸನೆ ಮುಖ್ಯನೋ ತನ್ನ ಶರೀರ ಮುಖ್ಯ ಅಂತ ಅರ್ಥ ಮಾಡ್ಕೊಳ್ಬೇಕು. ಸೆಕೆಂಡ್ ಪಾಯಿಂಟು ಅಗಸೆ ಮಜ್ಜಿಗೆ, ಅದನ್ನು 2 ಸರಿ ಮಾಡಿ ಕುಡಿಬೇಕು. ಅದರಲ್ಲಿ ನೀರು ಮಿಕ್ಸ್ ಮಾಡಬಾರ್ದು. ಒಂದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಸಮಯದಲ್ಲಿ ಫಸ್ಟ್ ಕೋರ್ಸಾಗಿ ಕುಡಿಬೇಕು, ಇನ್ನೊಂದು ಈವ್ನಿಂಗು ಸ್ನ್ಯಾಕ್ಸ್ ಟೈಮ್ ಕುಡಿಬೇಕು 4 ಗಂಟೆನಲ್ಲಿ. ಬ್ರೇಕ್ಫಾಸ್ಟ್ ಆಗ್ಬೋದು, ಲಂಚ್ ಆಗ್ಬೋದು ಅಥವಾ ಡಿನ್ನರ್ ಆಗ್ಬೋದು. ಆ ಊಟದಲ್ಲಿ ಸೊಪ್ಪು ತರಕಾರಿಗಳು 60 ರಿಂದ 70% ಇರಬೇಕು. ಆ ಸೊಪ್ಪು ತರಕಾರಿಗಳೊಳಗಡೆ 5% ಇದನ್ನು ಹಾಕಬೇಕು, ಏನು ಬೇಳೆಗಳನ್ನು ಅಥವಾ ಕಾಳುಗಳನ್ನು. ಇದನ್ನು ಮಾಮೂಲಿ ಮಸಾಲೆ ಕೊಟ್ಟೆ ಮಾಡ್ಬೋದು. ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಭಾರಿ ಇಂಪಾರ್ಟೆಂಟು. ಆದರೆ ಆಯಿಲಲ್ಲಿ ಫ್ರೈ ಮಾಡಬಾರ್ದು, ಲೀಚಿ ಮಾಡಿರಬೇಕು. ಮಾಮೂಲಿ ಪ್ಲೈನಾಗಿ ಮಾಡಬೇಕು. ಅದರಲ್ಲೇ 5% ಕಾಳು ಹಾಕ್ಬೋದು, ಆಲೂಗಡ್ಡೆ ಹಾಕ್ಬೋದು, ಏನು ಬೇಕಾದ್ರೂ ಹಾಕ್ಬೋದು, ಪೇಷಂಟ್ಗೆ ಏನು ಲೈಕ್ ಇದೆ ಅಂತ. ಕೆಮ್ಮು, ನೆಗಡಿ ಮತ್ತು ಏನಾದರೂ ಇದು ಬಂತು ಅಂತಂದರೆ ಮಸಾಲೆ ಕಷಾಯ ಇದೆ. ಆ ಮಸಾಲೆ ಕಷಾಯ ಹೆಂಗೆ ಮಾಡಬೇಕು ಅಂತಂದರೆ ಶುಂಠಿ ಮತ್ತು ಬೆಲ್ಲ ಮತ್ತು ಕರಿಮೆಣಸು, ಆಮೇಲೆ ಲವಂಗ, ಆಮೇಲೆ ಚಕ್ಕೆ ಸ್ವಲ್ಪ, ಆಮೇಲೆ ಏಲಕ್ಕಿ ಕುಟ್ಬಿಟ್ಟು ಬಾಯ್ಲ್ ಮಾಡಿಬಿಟ್ಟು ಒಂದು 200-250 ml ಟೀ ಹೆಂಗೆ ಕುಡಿದ್ರೆ ಅದು ಹೊರ್ಟೋಗುತ್ತೆ. ಇದೇನೇ ಕಿಡ್ನಿ ಡಯಟ್.